ಸುರಪುರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕರು ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದಾಗಿ ನಿಧನ ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಅನೇಕ ದಿನಗಳಿಂದ ಚಿಕಿತ್ಸೆಗೆ ಒಳಪಟ್ಟಿದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಉಗ್ರಾಣ ನಿಗಮದ ಅಧ್ಯಕ್ಷರು ಆಗಿದ್ದ ವೆಂಕಟಪ್ಪ ನಾಯಕ್ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ ವೆಂಕಟಪ್ಪ ನಾಯಕರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆಗೆ ಒಳಪಟ್ಟಿದ್ರು. ಬೆಂಗಳೂರಿನ ಪ್ರತಿಷ್ಠಿತ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಸುರಪುರದ ಹಾಲಿ ಶಾಸಕರು, ಕಾಂಗ್ರೆಸ್ನ ಶಾಸಕರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಣಿಪಾಲ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಲಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಹಾಗೆ ರಾಜ ವೆಂಕಟಪ್ಪ ನಾಯಕ್ ಅವರ ಅಂತಿಮ ದರ್ಶನವನ್ನ ಕೂಡ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಉಗ್ರಾಣ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ವೆಂಕಟಪ್ಪ ನಾಯಕ್ ಅವರು. ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿರೋದು, ಆದರೂ ಕೂಡ ಸ್ವಕ್ಷೇತ್ರ ಅಲ್ಲಿನ ಜನರಿಗೆ ಮಾಹಿತಿ ಲಭ್ಯವಾಗಿರುತ್ತೆ ಈಗ ಆಲ್ರೆಡಿ. ಸೊ ಯಾವ ರೀತಿ ಇದೆ ಸ್ಥಿತಿಗತಿಯಲ್ಲಿ, ಏನೆಲ್ಲ ಪ್ರತಿಕ್ರಿಯೆಗಳು ಹಾಗೆ ಸಂತಾಪ ವ್ಯಕ್ತವಾಗ್ತಾ ಇದೆ? ಖಂಡಿತ ಸ್ಮಿತಾ, ಯಾದಗಿರಿ ಜಿಲ್ಲೆಯ ಸುರಪುರ್ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ತೀವ್ರ ಹೃದಯಾಘಾತದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂತದ್ದು. 4 ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯಶಾಲಿಯಾಗಿದ್ದು 1994ರಿಂದ ಮತ್ತು 99ರವರೆಗೆ ಪ್ರಸ್ತುತವಾಗಿ 2 ಬಾರಿ ಸೋಲಿಲ್ಲದೆ ಗೆಲುವು ಸಲ್ಲಿಸಿದ್ರು. ಅದಾದ ಬಳಿಕ 2013ರಲ್ಲಿ ಗೆಲುವು ಸಲ್ಲಿಸಿದ್ರು. ಅದರೊಂದಿಗೆ 2023ರಲ್ಲೂ ಸಹ ಒಂದು ಕಾಂಗ್ರೆಸ್ನಿಂದ ಜಯಬೇರಿಯಾಗಿ ಸದ್ಯ ಕಾಂಗ್ರೆಸ್ನ ಹಾಲಿ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಮೊನ್ನೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿಯೂ ಸಹ ರಾಜ ವೆಂಕಟಪ್ಪ ನಾಯಕ್ ಅವರು ಅಧಿಕಾರ ವಹಿಸಿಕೊಂಡಿದ್ರು. ಇದಾದ ಬಳಿಕ ಸದ್ಯ ಲೋಕಸಭಾ ಚುನಾವಣೆಗೂ ಸಹ ಒಂದು ರೀತಿಯ ಕಸರತ್ತು ಸಹ ನಡೆಸ್ತಾ ಇದ್ರು. ಅಲ್ಲಿ ಒಂದು ಪೈಪೋಟಿ ಇರುವಂತಲ್ಲಿನ ಚುನಾವಣೆಯಲ್ಲಿ ಕಸರತ್ತು ಸಹ ನಡೆಸ್ತಾ ಇದ್ರು. ಇದ್ರ ಜೊತೆಗೆ ತೀವ್ರ ಹೃದಯಾಘಾತದಿಂದ ಅದರ ಜೊತೆಗೆ ಅವರು ಕಳೆದ ಬಾರಿಯೂ ಸಹ ಅವರು ಕೆಲವು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಅದಾದ ಬಳಿಕ ನಿನ್ನೆ ಸಹ ಈ ಒಂದು ವೈಫಲ್ಯದಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇವತ್ತು ಮಧ್ಯಾಹ್ನ 2 ಗಂಟೆ ಮಧ್ಯಾಹ್ನದ ವೇಳೆ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ಕೊನೆಯುಸಿರು ಎಳೆದಿದ್ದಾರೆ. ಸದ್ಯ ಸುರಪುರ ಕ್ಷೇತ್ರ ಹಾಗೂ ಮತ್ತು ತಮ್ಮ ಅಪಾರ ಬೆಂಬಲಿಗರನ್ನು ಕಳೆದುಕೊಂಡಿರೋದ್ರಿಂದ ಅಲ್ಲಿನ ಅವರ ಬೆಂಬಲಿಗರು ಸಹ ಒಂದು ರೀತಿಯ ಶೋಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಇದರ ಜೊತೆಗೆ ನಾಳೆ ಸರ್ಕಾರಿ ಗೌರವಗಳೊಂದಿಗೆ ಸ್ವಕ್ಷೇತ್ರ ಸುರಪುರದಲ್ಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸ್ಮಿತಾ, ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರ ಇರೋದು ಎಷ್ಟೊತ್ತಿಗೆ ಅಂದ್ರೆ ಸ್ವಕ್ಷೇತ್ರದ ಕಡೆಗೆ ತೆಗೆದುಕೊಂಡು ಬರಬಹುದು? ಹಾಗೆ ನಾಳಿನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಅಂದ್ರೆ ಅಂತಿಮ ದರ್ಶನ ವಿಧಿವಿಧಾನಕ್ಕೆ ಸಿದ್ಧತೆಗಳು ಅಲ್ಲಿ ಯಾವ ರೀತಿ ನಡೀತಾ ಇದೆ? ಇದ್ರ ಬಗ್ಗೆ ಕುಟುಂಬ ವರ್ಗದವರು ಯಾರಾದರೂ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗರಾಜ್? ಖಂಡಿತ ಸ್ಮಿತಾ, ಕುಟುಂಬಕ್ಕೆ ಹತ್ತಿರವಾಗಿರುವಂತಹ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ಆಪ್ತ ಸಹಾಯಕರೇ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಕೊಟ್ಟಿರುವಂತದ್ದು. ತೀವ್ರ ಹೃದಯಾಘಾತ ಕಾಣಿಸಿಕೊಂಡ ಹಿನ್ನೆಲೆ ಶಾಸಕರನ್ನ ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಿಸದೆ ಹಠಾತ್ ಇವರು ನಿಧನ ಹೊಂದಿರೋದ್ರಿಂದ ಕುಟುಂಬಕ್ಕೂ ಸಹ ಒಂದು ರೀತಿಯ ಪರಿಸ್ಥಿತಿಗಳು ಬಡದಂತಾಗಿರೋದ್ರಿಂದ ಕುಟುಂಬ ಸಹ ಸಂಪೂರ್ಣವಾಗಿ ಶೋಕದಲ್ಲಿ ಮುಳುಗಿರೋದ್ರಿಂದ ನಾಳೆವರೆಗೂ ಸಹ ಈ ಒಂದು ಶಾಸಕರ ಒಂದು ಮೃತದೇಹವನ್ನು ತಂದು ಅಲ್ಲಿ ಸುರಪುರದಲ್ಲಿ ಒಂದು ಅಂತ್ಯಕ್ರಿಯೆ ನೆರವೇರಿಸುವಂತಹ ಮಾಹಿತಿ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಸ್ಮಿತಾ, ಇನ್ನು ಸದ್ಯಕ್ಕೆ ಅವರ ನಿವಾಸ ಅಲ್ಲಿ ಯಾರಾದ್ರೂ ಬರ್ತಿದ್ದಾರಾ? ಸ್ಥಳೀಯ ನಾಯಕರು ಅಥವಾ ಅವರ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು, ಅಲ್ಲಿಂದ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ನಾಗರಾಜ್? ಖಂಡಿತ ಸ್ಮಿತಾ, ಯಾದಗಿರಿಯಲ್ಲಿರುವಂತಹ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಸಹ ಸದ್ಯ ಈಗ ಮಣಿಪಾಲ್ ಆಸ್ಪತ್ರೆಗಳತ್ತ ತೆರಳುವಂತಹ ಕೆಲಸ ಸಹ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಸುರಪುರ ಅಂತಂದ್ರೆ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹಿಡಿತದಲ್ಲಿರುವಂಥದ್ದು. ಯಾಕಂತಂದ್ರೆ ಈ ಒಂದು ಹಿಡಿತದಲ್ಲಿರುವಂತಹ ಕ್ಷೇತ್ರದಲ್ಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಒಂದು ರೀತಿಯ ಪ್ರಭಾವಿ ಇರುವುದರಿಂದಲೇ ಅಲ್ಲಿರುವಂತಹ ಅಪಾರ ಒಂದು ಬೆಂಬಲಿಗರ ಸಂಖ್ಯೆ ಸಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ತೆರಳುವಂತಹ ಕೆಲಸ ಸಹ ನಡೀತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.
ಸದ್ಯಕ್ಕೆ ಮಣಿಪಾಲ ಆಸ್ಪತ್ರೆಯಲ್ಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ಪಾರ್ಥಿವ ಶರೀರ ಇದೆ. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರೋದು. ಹೀಗಾಗಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಅಂದರೆ ಬೆಂಗಳೂರಿಗೆ ಸಂಬಂಧಪಟ್ಟ ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಣಿಪಾಲ ಆಸ್ಪತ್ರೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನು ಮಾಡೋ ಸಾಧ್ಯತೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಸುರಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ರಾಜ ವೆಂಕಟಪ್ಪ ನಾಯಕ್ ಅವರು. ಹಾಗೆ ಕಳೆದ ಅನೇಕ ದಿನಗಳಿಂದ ಬಹು ಅಂಗಾಂಗ ವೈಫಲ್ಯದಿಂದ ಇವತ್ತು ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಅನೇಕ ದಿನಗಳಿಂದ ಚಿಕಿತ್ಸೆಗೆ ಒಳಗಾಗಿದ್ರು, ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕರಾದ ಉಗ್ರಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. 4 ಬಾರಿ ಶಾಸಕರು, ಹಿರಿಯರು, ಹಾಗೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದವರು ಇವತ್ತು ವಿಧಿವಶರಾಗಿರೋದು. ಸರ್ ತಮ್ಮ ಮಾತುಗಳು, ಹಾಗೆ ಹೇಗೆ ಸ್ಮರಿಸ್ತೀರಿ ರಾಜ ವೆಂಕಟಪ್ಪ ನಾಯಕರವರನ್ನ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಅತ್ಯಂತ ಆತ್ಮೀಯರಾಗಿದ್ದಂಥವ್ರು ಅವರು. ಅವರು ಅಷ್ಟೇ ಅಲ್ಲ, ಅವರ ಅಣ್ಣ ತಮ್ಮಂದ್ರೆಲ್ಲರೂ ನನ್ನೊಟ್ಟಿಗೆ ಅನೇಕ ವರ್ಷಗಳಿಂದ ನನಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಇತ್ತು. ಸೊ ಆದರೆ ನಾನು ಈಗ ತಾನೇ ನನಗೆ ಬಂದಂತ ಸುದ್ದಿ ಪ್ರಕಾರ ಅವರು ನಮ್ಮನ್ನ ಅಗಲಿದ್ದಾರೆ ಅಂತ ಹೇಳಿ ನಿಜಕ್ಕೂ ಸಹ ನೋವಿನ ವಿಚಾರ ಇದು. ಅವರಿಗೆ ಬಹಳ ದೊಡ್ಡ ವಯಸ್ಸೇನಾಗಿರೋವಂಥದ್ದಲ್ಲ ಅವರಿಗೆ. ಆದರೆ ಒಂದನ್ನ ಹೇಳ್ತೇನೆ, ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ. ಆ ರಾಜರ ಮನೆತನದಿಂದ ಬಂದಿರುವಂತ ಆ ಒಂದು ಗಾಂಭೀರ್ಯತೆ, ಆಮೇಲೆ ಮನುಷ್ಯ ಸಹಜವಾದಂತ ಪ್ರೀತಿ ವಿಶ್ವಾಸವನ್ನ ಜನರೊಟ್ಟಿಗೆ ತೋರ್ತಾ ಇದ್ದಂತ ಅಪರೂಪದ ವ್ಯಕ್ತಿತ್ವ ಅವರದಾಗಿತ್ತು. ಎಂದೂ ಸಹ ಶಾಸಕನಾಗಿದ್ದೇನೆ ಅಂತ ಇವನ್ ಅವರ ತಮ್ಮ ರಂಗಪ್ಪ ನಾಯಕ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಸೊ 1996ರಲ್ಲಿ ಅಂತ ಕಾಣುತ್ತೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವ್ರ ಇಡೀ ಕುಟುಂಬ ಸಮಾಜ ಸೇವೆಗೆ ಮತ್ತು ಆ ಭಾಗದ ಅಭಿವೃದ್ಧಿಗೆ ತಮ್ಮನ್ನ ತಾವು ಡೆಡಿಕೇಟ್ ಮಾಡಿಕೊಂಡಿದ್ದಂತ ಸಮಾಜ. ಸೊ ಈ ಅಕಾಲಿಕ ಮರಣದಿಂದ ಬಹುಶಃ ನನಗೆ ಅನಿಸುತ್ತೆ ಆ ಭಾಗದಲ್ಲಿ ಒಬ್ಬ ಉತ್ತಮ ಸಮಾಜ ಸೇವಕನಾಗಿದ್ದಂಥ ಒಬ್ಬ ನಾಯಕನನ್ನ ಇವತ್ತು ಕಳೆದುಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಜನಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಆ ಭಾಗದಲ್ಲಿ ಕೊಟ್ಟಂಥವ್ರು. ಇನ್ ಜನರಲ್ ಎಲ್ಲರಿಗೂ ಸಹ ಒಳ್ಳೆಯ ನಾಯಕರಾಗಿದ್ದಂಥವ್ರು ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುದೊಡ್ಡ ನಷ್ಟ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ವಿಧಿ ಏನು ಹೇಳಕ್ ಆಗೋದಿಲ್ಲ, ಯಾರಿಗೆ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ಬಟ್ ಅಷ್ಟು ಮಾತ್ರ ಹೇಳ್ತೇನೆ, ಅವರ ಜನಪ್ರಿಯತೆ ಮತ್ತು ಅವರು ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿ ಉಳಿತಾವೆ. ಅವರ ಆದರ್ಶಗಳೇನಿತ್ತು ಆ ಆದರ್ಶಗಳನ್ನ ಗೌರವಿಸುವಂಥದ್ದೇ ನಾವು ನೀವೆಲ್ಲರೂ ಸಹ ಅವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅದರ ಜೊತೆಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಅವರ ಕುಟುಂಬದವರಿಗೆ ಮತ್ತು ಅವರ ಎಲ್ಲ ಬಂಧು ಬಳಗಕ್ಕೆ ಮತ್ತು ಅನುಯಾಯಿಗಳಿಗೆ ನೀಡ್ಲಿ ಅಂತ ಹೇಳಿ, ಪರಮಾತ್ಮ ನೀಡ್ಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮಣಿಪಾಲ್ ಆಸ್ಪತ್ರೆ ಬಳಿಯಿಂದಲೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಮುಖ್ಯಮಂತ್ರಿ ಆದಿಯಾಗಿ ಕಾಂಗ್ರೆಸ್ನ ಕಿರಿಯ ಶಾಸಕರು ಹಾಗೆ ಸಚಿವರು ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ ಮಣಿಪಾಲ್ ಆಸ್ಪತ್ರೆಗೆ. ಸೊ ಸದ್ಯಕ್ಕೆ ಯಾವ ರೀತಿ ಇದೆ ಚಿತ್ರಣ, ಯಾರೆಲ್ಲ ಇದ್ದಾರೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ತಮಗೆ ಹಂಚ್ಕೊಳ್ತಾ ಹೋಗಬಹುದಾ? ಸ್ಮಿತಾ, ಸದ್ಯಕ್ಕೆ ನಾನೀಗ ಮಣಿಪಾಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೀನಿ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಅಂದರೆ 10-15 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಶಾಸಕ ಆಗಿರುವಂಥ ರಾಜು ವೆಂಕಟಪ್ಪ ನಾಯಕರವರು ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅವರು ವಿಧಿವಶರಾಗಿದ್ದಾರೆ ಅಂಥೇಳಿ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಒಂದು ಕಡೆ ಬಹು ಅಂಗಾಂಗ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಹೃದಯಾಘಾತ ಸಂಭವಿಸಿತ್ತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ವೈದ್ಯರು ಆಗಮಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿ ಕಾಯ್ದು ಕುಳಿತಿದ್ದಾರೆ. ಪ್ರಮುಖವಾಗಿ ಕುಟುಂಬಸ್ಥರು ಎಲ್ಲರೂ ಕೂಡ ಒಳಗಡೆ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಮತ್ತೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಇದ್ವಿ, ಆಸ್ಪತ್ರೆಯ ಬಳಿ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಯಾರನ್ನು ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲರನ್ನೂ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯವರ ಹಾದಿಯಾಗಿ ಅನೇಕ ಕಾಂಗ್ರೆಸ್ನ ನಾಯಕರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಎನ್ನುವ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾಗೇಂದ್ರ ಬಾಬು ಒಂದೇ ಗಳಿಗೆ ಸಂಪರ್ಕದಲ್ಲಿರಿ. ಸಚಿವ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ. ರಾಜಾ ವೆಂಕಟಪ್ಪ ನಾಯಕ್ ಅವರು ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ನನಗೆ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಅತ್ಯಂತ ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಇವತ್ತು ನನಗೆ ಬಹಳ ನಿಕಟವಾಗಿ ಆತ್ಮೀಯರಾಗಿದ್ದರು. ಕಲ್ಯಾಣ ಕರ್ನಾಟಕದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿ ಸುಮಾರು ಸಲ ಅವ್ರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೆ. ಶಾಸಕರಿಲ್ಲದ ಸಮಯದಲ್ಲಿನೂ ಅಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಸೇವೆಯನ್ನು ಮಾಡಿದ್ರು. ಇವತ್ತಿಷ್ಟು ಬೇಗ ಮೊನ್ನೆ ಚುನಾವಣೆ ಆಗಿ 9 ತಿಂಗಳಾಗಿದೆ. ಈಗ ಮತ್ತೆ ಅವರಿಂದ ಜನ ಬಹಳಷ್ಟು ನಿರೀಕ್ಷೆ ಮಾಡಿದ್ರು. ಬಹಳ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿದ್ರು. ಹೀಗಾಗಿ ಅವರ ಅಗಲುವಿಕೆ ನಮ್ಮ ಪಕ್ಷಕ್ಕೆ ಬಹಳ ನಷ್ಟ ಆಗಿದೆ. ಆ ಕ್ಷೇತ್ರದ ಜನರಿಗೆ, ಕಲ್ಯಾಣ ಕರ್ನಾಟಕಕ್ಕೂ ತುಂಬಲಾರದ ನಷ್ಟ ಆಗಿದೆ. ನನ್ನ ಪರವಾಗಿ, ಪಕ್ಷದ ಪರವಾಗಿ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಆ ಭಗವಂತನು ಅವರಿಗೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಮತ್ತು ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತುಗಳು. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಮಣಿಪಾಲ್ ಆಸ್ಪತ್ರೆ ಬಳಿಯಿಂದಲೇ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯದಿಂದ ವಿಧಿವಶರಾಗಿದ್ದಾರೆ ರಾಜಾ ವೆಂಕಟಪ್ಪ ನಾಯಕರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಅವರ ಕುಟುಂಬಸ್ಥರು, ಹಿತೈಷಿಗಳು ಹಾಗೆ ಅವರ ಆಪ್ತ ಬಳಗ ಇದೀಗ ಮಣಿಪಾಲ್ ಆಸ್ಪತ್ರೆ ಬಳಿಗೆ ದೌಡಾಯಿಸ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ್ ಅವರ ವಿಧಿವಶರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಿ ಕಾರ್ಯಕ್ರಮ, ಸಂವಿಧಾನ ಹಾಗೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯ ಅವರು. ಅದೇ ಕಾರ್ಯಕ್ರಮದಲ್ಲೇನೆ ಸಂತಾಪವನ್ನು ಸೂಚಿಸಿದ್ದಾರೆ. ಮೌನಾಚರಣೆ ಆಚರಿಸುವ ಮೂಲಕ ವೆಂಕಟಪ್ಪ ನಾಯಕ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂವಿಧಾನ ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲೇನೆ ಮೌನಾಚರಣೆಯನ್ನು ಆಚರಿಸುವ ಮೂಲಕ ಅಗಲಿದ ಶಾಸಕರಿಗೆ ಸಂತಾಪವನ್ನು ಸೂಚಿಸಲಾಗಿದೆ.